ಹಲೋ ನನ್ನ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಸೂಪರಾದ ಹಬೆಭರಿತ ಸೌತೆಕಾಯಿ ಕಡುಬು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಬ್ಬೊಬ್ಬರು 3-4 ತಿಂತಾರೆ. ಮತ್ತು ಡಯೆಟ್ಗೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಈ ಥರ ರೆಸಿಪಿ ಮಾಡಿದ್ರೆ. ಯಾವುದರಿಂದ ಮಾಡ್ತಾಯಿದ್ದೀನಿ ಗೊತ್ತಾ? ನಾನು ರಾಜ್ಮುಡಿ ಅಕ್ಕಿ ತರಿಯಿಂದ ಮಾಡ್ತಾಯಿದ್ದೀನಿ. ನೀವು ರಾಜ್ಮುಡಿ ಅಕ್ಕಿ ತರಿಯಿಂದನೂ ಮಾಡ್ಬೋದು, ಯಾಕಂದರೆ ಇದು ಕೆಂಪು ಅಕ್ಕಿ ತರಿ ಇರುತ್ತೆ. ವೈಟ್ ರೈಸ್ ಬರುತ್ತಲ್ಲ, ಅದರಲ್ಲಿ ತರಿ ಸಿಗುತ್ತಲ್ಲ, ಅದರಲ್ಲೂ ಮಾಡ್ಕೋಬೋದು. ಭಾಳ ರುಚಿಯಾಗಿರುತ್ತೆ. ನಾನು ಡಯಟ್ ಪರ್ಪಸ್ಗೆ ಇದನ್ನು ತೋರಿಸ್ಕೊಡ್ತಾ ಇರೋದು. ಇದು 2 ಕಪ್ಪು ರಾಜ್ಮುಡಿ ಅಕ್ಕಿ ತರಿ ತೊಗೊಂಡು ಕ್ಲೀನಾಗಿ 2-3 ಬಾರಿ ತೊಳೆದ್ಬಿಟ್ಟು ಒಳ್ಳೆ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಡಿ. ಅದ್ರ ಜೊತೆಗೆ ಇನ್ನೊಂದು ಬಟ್ಲಲ್ಲಿ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಹೆಸರು ಬೇಳೆನೂ ಕೂಡ ನೆನೆಸ್ಕೊಳ್ಳಿ. ಈಗ ಇದೆಲ್ಲ ನೆನೆಯೋಷ್ಟೊತ್ತಲ್ಲಿ ನಾವು ಇದಕ್ಕೆ ಸೇರಿಸೋಂಥ ಸೌತೆಕಾಯಿ, ಈರುಳ್ಳಿ, ಹಸಿಮೆಣಸಿಕಾಯಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪಿಗೆ 2 ಸೌತೆಕಾಯಿ ಎಳೆಯದಾಗಿರೋದನ್ನ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆಯೋದೇನು ಬೇಡ, ಅದರದ್ದು ಕಹಿ ತೆಗೆದುಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ತುರಿದ್ರೆ ಸಾಕು. ಸಿಪ್ಪೆ ಸಮೇತ ಹಾಕ್ಕೊಳ್ಳಿ, ಒಳ್ಳೆ ರುಚಿಯಾಗಿರುತ್ತೆ. ಸೊ ನಾನಿಲ್ಲಿ 2 ಸೌತೆಕಾಯಿ ತುರಿದಿಟ್ಟಿದ್ದೀನಿ. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದು 5-6, 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿ, ಶುಂಠಿನೂ ಅಷ್ಟೇ 2 ಇಂಚು ಶುಂಠಿನ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೆನೆಯೋಷ್ಟೊತ್ತು ಇದೆಲ್ಲ ನೀವು ರೆಡಿ ಮಾಡ್ಕೊಂಬಿಟ್ರೆ ಸಾಕು. ತೆಂಗಿನಕಾಯಿ ತುರಿನೂ ಅಷ್ಟೇ ಫ್ರೆಶ್ ಆಗಿರೋದನ್ನ ತುರಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಟ್ನಿಗೂ ತೆಂಗಿನಕಾಯಿ ತುರ್ಕೋತಾ ಇದ್ದೀನಿ, ಮತ್ತು ಕಡುಬುಗೂ ಸೇರ್ಸೋಕ್ಕೂ ತೆಂಗಿನಕಾಯಿ ತುರಿ ತುರಿದಿಟ್ಕೊಳ್ತಾ ಇದ್ದೀನಿ. ಮತ್ತು ಬಾಳೆ ಎಲೆ ಬೇಕಾಗತ್ತೆ ಇದಕ್ಕೆ. ಬಾಳೆ ಎಲೆಯಲ್ಲಿ ಮಾಡೋದು ವಿಶೇಷ ಏನು ಅಂದರೆ ಅಷ್ಟು ಫ್ಲೇವರ್ ಆಗಿ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನೀವು ಅರ್ಶಿನದ ಎಲೆ ಸಿಗುತ್ತೆ, ಅದರಲ್ಲೂ ನೀವು ಇದೇ ಥರನೇ ಮಾಡ್ಕೋಬೋದು. ಅರ್ಶಿನದ ಕಡುಬು ಅನ್ಬೋದು. ಇವಾಗ ಇದು ಬಾಳೆ ಎಲೆ ಕಡುಬು. ಚಟ್ನಿಗೆ ಆ್ಯಸ್ ಯೂಶಲ್ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುರ್ಗಡ್ಲೆ, ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹಾಕಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚಟ್ನಿ ರೆಡಿ ಆಯಿತು. ಈಗ ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಆಮೇಲೆ ಬೇಯಿಸೋಕ್ಕೋಸ್ಕರ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನೀರು ಹಾಕಿ. ಅದು ಕುದಿ ಬರೋಷ್ಟೊತ್ತಲ್ಲಿ ಇಲ್ಲಿ ನೆಂದಿದೆ ಅಲ್ವಾ, ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಎಲ್ಲ ಸೇರಿಸ್ಕೋಬೇಕು. ನೀರನ್ನೆಲ್ಲ ಒಂಚೂರು ಇಲ್ಲದೆ ಇರೋಂಗೆ ಬಗ್ಗಿಸ್ಬಿಟ್ಟು ಆ ರವೆಗೆ ನಾವು ರೆಡಿ ಮಾಡ್ಕೊಂಡಂಥ ಸೌತೆಕಾಯಿ ಎಲ್ಲ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ ನೆನೆಸಿದ್ವಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ತೆಂಗಿನಕಾಯಿ ತುರಿದಿದ್ವಲ್ಲ ಅದನ್ನು ಸೇರಿಸ್ಕೊಂಬಿಟ್ಟು, ತೆಂಗಿನಕಾಯಿ ತುರಿಗೆ ಅಳತೆ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿಟ್ಕೊಳ್ಳೋಂಥ ಬಾಳೆ ಎಲೆಯಲ್ಲಿ ಲಂಬಾಕಾರಕ್ಕೆ ಅಂದರೆ ಉದ್ದಕ್ಕೆ ಹಾಕಬೇಕು. ಆವಾಗಲೇ ಅದು ಇವಾಗ ವಿಡಿಯೋಲಿ ನೋಡ್ತಾ ಇದ್ದೀರಲ್ಲ ಆ ಥರ ಹಾಕಬೇಕು. ಆವಾಗ ಚೆನ್ನಾಗಿ ಬೇಯುತ್ತೆ. ಉಂಡುಂಡೆ ತುಂಬ ದಪ್ಪ ಆದರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ಥರ ಮಾಡಿ ಹಬೆ ತಟ್ಟೆ ಇರುತ್ತಲ್ಲ ಸ್ಟ್ಯಾಂಡಲ್ಲಿ, ಅದರಲ್ಲಿ ಒಂದು 5-6 ಜೋಡಿಸ್ಕೊಂಡು ಒಂದು 20-25 ನಿಮಿಷ ಬೇಯಿಸ್ಬೇಕಾಗುತ್ತೆ. ಜಸ್ಟ್ ಲೈಕ್ ಇಡ್ಲಿ ಥರನೇ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಪ್ಪ ಹೇಳೋದಲ್ಲ, ನೀವು ತಿಂದು ಡೆಫಿನೆಟಾಗಿ ಮಾಡ್ಕೊಳ್ಳಿ, ಹೇಳ್ತೀನಿ, ಅಷ್ಟು ಚೆನ್ನಾಗಿ ಬರುತ್ತೆ. ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ದೊಡ್ಡವರು ಅಷ್ಟೇ ಖಂಡಿತ ಇಷ್ಟಪಟ್ಟು ತಿಂತಾರೆ. ನೋಡಿ, ಮುಟ್ಲಿಕ್ಕಾಗಲ್ಲ ಅಷ್ಟು ಬಿಸಿ. ಸಖತ್ ಬಿಸಿಯಾಗಿ ತುಪ್ಪ ಜೊತೆ ಸರ್ವ್ ಮಾಡಿ ಆಹಾ ಓಹೋ ಅಂದ್ಕೊಂಡು ತಿಂತಾರೆ ಎಲ್ಲರೂ ಮನೆಯಲ್ಲಿ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.